ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸಂತೆಗೆ ಹೋಗಿದ್ದೆ. ಒಂದು ಕಟ್ಟು ಕಿರುಕ್ಸಾಲೆ ಸೊಪ್ಪು ತಗೊಬಂದೆ ಕುಕ್ ಸೊಪ್ಪು ಮಾಡೋಣ ಅಂತ. ಯಾರಿಗೆ ಕುಕ್ ಸೊಪ್ಪು ಮಾಡೋಕ್ಕೆ ಬರಲ್ವೋ ನನ್ನ ರೆಸಿಪಿ ನೋಡಿ ಕಲ್ತ್ಕೊಳ್ಳಿ. ಇವಾಗ ಇದಕ್ಕೆ ಏನೇನು ತರಕಾರಿ ಬೇಕಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಸೊಪ್ಪೆಲ್ಲ ಬಿಡಿಸ್ಕೊಂಡು ಒಂದು ಪಾತ್ರೆಯಲ್ಲಿ ನೀರೆಲ್ಲ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಷ್ಟೇ ಆಗಿರೋದು ಸೊಪ್ಪು, ಒಂದೇ ಕಟ್ಟು ಇಷ್ಟೇ ಆಗಿರೋದು. ಇದಕ್ಕೆ ಏನೇನು ತರಕಾರಿ ಬೇಕಂತ ತೋರಿಸ್ತೀನಿ ನಿಮಗೆ. 2 ಬದನೆಕಾಯಿ, 2 ಹಸಿರು ಮೆಣಸಿನ್ಕಾಯಿ, 1 ನಿಂಬೆಹಣ್ಣು ಗಾತ್ರದಷ್ಟು, 1 ಟೊಮೊಟೊ ಸಾಕು. 1 ಟೊಮೊಟೊ ಒಬ್ಬೊಬ್ಬರು ಹಾಕ್ತಾರೆ, ಒಬ್ಬೊಬ್ಬರು ಸ್ಕಿಪ್ ಮಾಡ್ತಾರೆ. ನಾನು ಹಾಕ್ತಿದ್ದೀನಿ ಟೊಮೊಟೊ. ಇವಾಗ 4 ಈರುಳ್ಳಿ ಜಾಸ್ತಿ ಇದ್ದರೆ ಕುಕ್ ಸೊಪ್ಪು ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಇರುತ್ತೆ. ಇಲ್ಲಿ ನೋಡಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೊಮೊಟೊ ಮತ್ತು 4 ಈರುಳ್ಳಿ, 2 ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಟೀ ಲೋಟದಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಜಾಸ್ತಿ ಕಡಲೆ ಬೀಜ ಹಾಕಬೇಡಿ, ಚೆನ್ನಾಗಿ ಬರಲ್ಲ. 1 ಟೀ ಲೋಟ ಕುಡಿತೀವಲ್ಲ ಆ ಲೋಟದಾಗೆ ಕಡಲೆ ಬೀಜ ಇಷ್ಟೇ ಸಾಕು. ಇವಾಗ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಒಬ್ಬೊಬ್ಬರು ಹಸಿಕಾಯಿ ಹಾಕ್ತಾರೆ, ಒಬ್ಬೊಬ್ಬರು ಹಸಿ ಕಡಲೆ ಬೀಜನೂ ಹಾಕ್ತಾರೆ. ನಾವು ಮನೇಲಿ ಈ ಥರ ಟ್ರೈ ಮಾಡ್ತೀವಿ, ಹುರಿದಿರೋದು ಕಡಲೆ ಬೀಜ. ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ, ಟೇಸ್ಟಿನೂ ಬರುತ್ತೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಎಣ್ಣೆ ಹಾಕಿ ಸ್ಟವ್ ಆನ್ ಮಾಡಿ ಈರುಳ್ಳಿ, ಟೊಮೊಟೊ, ಬದನೆಕಾಯಿ ಎಲ್ಲ ಹಾಕಿದ್ದೀನಿ. ಇವಾಗ ಎಲ್ಲ ಬೇಗ ಬೇಯಬೇಕಂದ್ರೆ ಒಂದು ಚಿಟಿಕೆ ಉಪ್ಪು ಹಾಕಬೇಕು. ಒಂದು ಸ್ವಲ್ಪ ಬೇಕಾದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ನಾನು ಬೇಯಬೇಕಂತ ಹಾಕಿದ್ದೀನಿ. ಇವಾಗ ಸ್ವಲ್ಪ ಬೇಯ್ದಿದೆಯಲ್ಲ, ಅದಕ್ಕೆ ಸೊಪ್ಪು ಹಾಕ್ತಿದ್ದೀನಿ ನೋಡಿ. ಸ್ವಲ್ಪನೇ ಆಗಿರೋದು, ಅದು ಪಾತ್ರೆಗೆ ಹಾಕಿದ ತಕ್ಷಣ ಸ್ವಲ್ಪ ಆಗಿಬಿಡುತ್ತೆ ಸೊಪ್ಪು. ಇವಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡಿ. ನಿಮಗೆ ಯಾರಿಗೆ ಕುಕ್ ಸೊಪ್ಪು ಮಾಡೋಕ್ಕೆ ಬರಲ್ವೋ, ಹೊಸ್ದಾಗಿ ಕಲ್ತ್ಕೊಂತಿದ್ದೀರೋ, ನನ್ನ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದು ಹಳ್ಳಿ ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ, ಮುದ್ದೆ ತಿನ್ನೋರು. ಸಿಟಿಯಲ್ಲೆಲ್ಲ ಮಾಡ್ತಾರೋ ಇಲ್ಲೋ ಜಾಸ್ತಿ ಗೊತ್ತಿಲ್ಲ. ಹಳ್ಳಿ ಕಡೆ ಎಲ್ಲ ಜಾಸ್ತಿ ಕುಕ್ ಸೊಪ್ಪು ಮುದ್ದೆ ತಿಂತಾರೆ. ಅರ್ಧ ಮುದ್ದೆ ತಿನ್ನೋರು 1 ಮುದ್ದೆ ತಿಂತಾರೆ. ಈ ಸಾರು ನೋಡಿ, ಅಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಒಬ್ಬೊಬ್ಬರು ಹಾಲು ಹಾಕ್ತಾರೆ, ನಾವೆಲ್ಲ ಹಾಲು ಹಾಕಲ್ಲ. ಇಲ್ಲಿ ನೋಡಿ, 1 ಟೀ ಸ್ಪೂನ್ ಮಸಾಲೆ ಖಾರ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ತಿರ್ಗಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕುದಿಬೇಕು, ಒಂದು 5-10 ನಿಮಿಷ ಕುದಿದ್ರೆ ಸಾಕು. ಸಾರು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಹುರಿದಿರೋ ಕಡಲೆ ಬೀಜ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ, ಇವಾಗ ಅದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಸಾರು ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಬ್ಯಾಚುಲರ್ಸ್ ಯಾರು ಹಾಸ್ಟ್ಲಾಗಿರ್ತಿರೋ, ಪಿ ಜಿಯಲ್ಲಿರ್ತಿರೋ, ಇಂಥ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ತಿನ್ನಿರಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಸಾರು ಆಯಿತು, ಆಗ್ತಾ ಇದೆ, ಮುದ್ದೆನೂ ರೆಡಿ ಆಗ್ತಿದೆ. ನಾನು ಮುದ್ದೆ ಬೇಗ ಆಗಬೇಕಂದ್ರೆ ಏನು ಮಾಡ್ತೀನಿ ಅಂದರೆ, ಉಪ್ಪಿಟ್ಟು ರವೆ ಇರುತ್ತಲ್ಲ, ಅದರಲ್ಲಿ ಮುದ್ದೆ ಮಾಡ್ತೀನಿ ನಾನು. ಬೇಗ ಆಗ್ಬಿಡುತ್ತೆ ಮುದ್ದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ರವೆಯಲ್ಲಿ ಮುದ್ದೆನೂ ಆಗ್ತಿದೆ, ಸಾರು ಆಗ್ತಿದೆ, ತಿನ್ನೋಕೆ ರೆಡಿ ಆಗ್ತಿದ್ದೀನಿ ಅಷ್ಟೇ ನಾನು. ಸಾರು ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿದೆ, ಘಮ ಘಮ ಅಂತಿದೆ. ನೀವು ಬೇಗ ಟ್ರೈ ಮಾಡಿ. ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಹೇಗೆ ಬಂದಿದೆ ಅಂತ ಒಂದ್ಸರಿ ನನಗೆ ತಿಳಿಸಿ. ನನ್ನ ಚಾನಲ್ಗೆ ಮಾತ್ರ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಹೇಳಿದ್ನಲ್ಲ ನಾನು ರವೆ ಹಾಕಿ ಮುದ್ದೆ ಮಾಡ್ತಿದ್ದೀನಿ ಅಂತ. ಇಲ್ಲಿ ನೋಡಿ, ಒಂದು 5 ನಿಮಿಷದಲ್ಲೇ ಮುದ್ದೆ ಬೇಗ ರೆಡಿ ಆಗಿಬಿಡುತ್ತೆ. ಮುದ್ದೆನೂ ರೆಡಿ ಆಯಿತು, ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಒಂದ್ಸಲಿ ಟ್ರೈ ಮಾಡಿ, ನನಗೆ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ಲವ್ ಯು ಆಲ್. ಬಾಯ್ ಬಾಯ್.